ಸರ್ಚ್ ಮಾಡಿ. ಯಾಕೆ ಯಾರಲ್ಲೇ ನೀ? ನಾನು ಕೇಳದೆ ನಮ್ಮ ಮನೆಗೆ ರುಚಿ, ನಮ್ಮ ಮನೆಯನ್ನು ಸರ್ಚ್ ಮಾಡ್ತಿದ್ಯಲ್ಲ, ಯಾರು ನೀ? ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು, ನೀನೊಬ್ಬ ಪೊಲೀಸ್ ಆಫೀಸರ್ ಅದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿನ್ನ ಹೆಸರು ಏನು? ನಿನ್ನ ಊರು ಯಾವುದು? ಹೋಗಿಲ್ಲರೇ, ನನ್ನ ಊರು ನನ್ನ ಹೆಸರು ಹಳೆ ಶೈಲಿ ಹೇಳ್ಬೇಕು ಅಥವಾ ಹೊಸ ಶೈಲಿ ಹೇಳ್ಬೇಕಾ? ಅಂದರೆ ಸತ್ಯ, ಶಾಂತಿ, ನ್ಯಾಯ, ನೀತಿಯಿಂದ ಮಾತನಾಡಿ ಕೈ ಬಿಡುವುದು ಈ ವರ್ತನ ಹಳೆ ಸ್ಟೈಲು. ಅನ್ಯಾಯ ಅಕ್ರಮಗಳು ಮಾಡಿ ದಿನನಿತ್ಯ ಕೆಟ್ಟ ಕೆಲಸ ಮಾಡ್ತಿರುವ ನಿಮ್ಮಂತ ಲುಚ್ಚ ಲಪ್ಪಂಗನೇನು ನನ್ನ ಬೂಟುಗಾಲಿನಿಂದ ಒದ್ದು ಒಳಗೆಳ್ಕೊಂಡೋಗದೆ ಈ ವರ್ತನ ಹೊಸ ಸ್ಟೈಲ. ಮ್ಯಾಲೆ ಕ್ಯಾಪ್ ಇದೆ, ಮೈ ಮೇಲೆ ಹಾಕಿದೆ. ಕತ್ತೆ ಅಂತ ನಮ್ಮ ಬಗ್ಗೆ ತಿಳುವಾಗಿ ಮಾತನಾಡಿದರೆ ಮಗನೇ, ಕಳೆಚಿ ಬೀಳುವುದು ನಿನ್ನ ಮೈ ಮೇಲಿನ ಚರ್ಮ. ಮುತ್ತು ಬಾಯಿ ಕತ್ತೆ, ನಿನ್ನ ಕೈಯಿಂದ ನನ್ನ ಮೈ ಚರ್ಮ ಕಳ್ಕೊಳ್ಳೋದಕ್ಕೆ ಈ ವರ್ತನ ಇಜ್ಡ ಅಂತ ತಿಳ್ಕೊಂಡಿದ್ಯಾ ಅಥವಾ ಕಸುಡ ಅಂತ ತಿಳ್ಕೊಂಡಿದ್ಯಾ? ಒಂದೇ ಮಾತರ ಮೆಂದು ಗಟ್ಟಿ ಉಸಿರಿ ಹಿಡಿದು ನಿಟ್ಟು ಉಸಿರಿನ ಬಿಟ್ಟು ಭಾರತದಿಂದ ಬ್ರಿಟಿಷ್ ನನ್ನ ರಕ್ತ ಕಕ್ಷಿ ಕಳಿಸಿದ ಸುಭಾಷ ಚಂದ್ರನಂತ ಈ ಸೂರ ಕನ್ನಡದ ಕಲಿ ಕಂಡು ಮೆಟ್ಟಿದ ಹುಲಿ. ಜಾಸ್ತಿ ಮಾತನಾಡಿದರೆ ಜಾಡಿಸಿ ಬರ್ತೇನೆ ಮಗನೇ. ಕೈಯಲ್ಲಿ ಕಾನೂನಿದೆ, ಮೈಯಲ್ಲಿ ಜಲವಿದೆ ಎಂದು ಈ ಪಾಟಿನ ಮನೆಗೆ ನುಗ್ಗಿ ಬಾಯಿಗೆ ಬಂದಂತೆ ಬೊಗಳಿದರೆ ಮೈ ಮೇಲಿರುವ ಕಾಕಿ ಬಿಚ್ಚಿ ನಿನ್ನಡ ಮುರುಗಿ ಕಟ್ಟಿ ನನ್ನರ ಮನೆ ಬಾಗಿಲಿಗೆ ನೇತು ಬಿಡಬೇಕಾಗುತ್ತದೆ. ಎಚ್ಚರ ತಪ್ಪಿ ಮಾತನಾಡಕ್ಕೆ ನಿನ್ನಂತ ಹುಚ್ಚನಲ್ಲೇ ಈ ವರ್ತನ. ದೇವಸ್ಥಾನ ದುಡ್ಡನ್ನು ಕೊಳ್ಳೆ ಹೊಡೆದು ಅನ್ಯಾಯದಿಂದ ಎಮ್ಮರಿವಾಗಿ ಬೆಳೆದು ನಿಂತ ನಿಮ್ಮಂತ ಕಂದಿನ ಮಕ್ಕಳಿಗೆ ಇಷ್ಟೊಂದು ಕಮ್ಮಿರಬೇಕಾದ್ರಿ ಉಸಿರಿ ಉಸಿರಲ್ಲಿ ಸತ್ಯ ಶಾಂತಿ ಅಂತ ಬಾಳುತ್ತಿರುವ ಈ ವರ್ತನೆಗೆ ಎಷ್ಟೊಂದು ಕಮ್ಮಿರಬಾರ್ದು. ಒಳ್ಳೆ ಮಾತಿನಿಂದ ಹೊರಗ ಬಚ್ಚಿಟ್ಕೊಂಡು ಹೆಕ್ತಿನ ಹೊರಗ ಕರ್ತಿರೋ ಅಥವಾ ನಾನೇ ಒಳಗ ಒಕ್ಕು ಒದ್ದು ಹೊರಗ ಬರಬೇಕಾ? ಅಯ್ಯಪ್ಪ ಸಾಹೇಬ್ರ, ಇಷ್ಟು ದಿನ ನಮ್ಮ ಪಾಟೀಲ್ರ ಮನೆಗೆ ಹೊರಗಿಂದ ಹುಲಿಯಾಗಿ ಬಂದರು. ಒಳಗ್ ಬಂದ ತಕ್ಷಣ ಹಿಲಿಯಾಗಿ ಹೋಗ್ಯಾರ. ನೀನ್ ನೋಡಿದ್ರೆ ಒಟ್ಟ ಎದುರ್ಲಾರಂಗ್ ಮಾತಾಡ್ತಲ್ವ ಮರ. ಸುಮ್ಮನೆ ನಮ್ಮ ಪಾಟೀಲ್ರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡ್ತಾರ. ಕಟ್ ಗಟ್ಲ ರೊಕ್ಕ ಕೊಡ್ತಾರ, ನೆಟ್ ಗಟ್ಲ ಮನೆ ಕೊಟ್ಟಾರಂತೆ. ಪ್ರತಿಯೊಬ್ಬ ಅಧಿಕಾರಿ ಲಂಚಕ್ಕೆ ಆಸೆ ಪಟ್ಟರೆ ಈ ವರ್ತನೆಗೆ ಲಂಚ ಕೊಡುವವರ ಕೈಯನ್ನೇ ಕತ್ತರಿಸ್ತಾನೆ ಎಚ್ಚರ. ಅಯ್ಯಪ್ಪ ಹಂಗ್ ಮಾಡ್ಬೇಡ್ರಿ ಅಪ್ಪ, ಇರೋ ಎರಡು ಕೈ ಅದಾವ ನಡುವ. ಯಾವ್ದುಕೊಂಡು ನಡೀರಿ ನನ್ನ ಮಗ. ನಾನು ನಿನಗೆ ತಾಕತ್ತಿದ್ರೆ ಸ್ಟೇಷನ್ಗೆ ಬಂದು ಬಿಡಿಸಿಕೊಂಡು ಹೋಗು.